ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ನಮ್ಮ ಹನೀಶಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ. ಅವನಿಗೆ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ನಮ್ಮಮ್ಮರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸಂಡೇ ಅಲ್ವಾ. ಆಯಿತು, ಬೆಳಗ್ಗೆಯಿಂದ ಎಲ್ಲ ಟಿಫನ್ ಮಾಡಿ ಎಲ್ಲ ಆಯಿತು. ಇನ್ನು ನಾನು ರೆಡಿ ಆದೆ ಈಗ ಜಸ್ಟು. ನಮ್ಮ ಹನೀಶ್ ರೆಡಿ ಆಗಿ ಆಫ್ ಮಾಡಿಬಿಟ್ಟ ಹೇಳ್ತಿದ್ದಂಗೆ. ಇಲ್ಲ, ಆನ್ ಮಾಡಿದ್ದಾನೆ. ಸ್ಪೈಡರ್ ಮ್ಯಾನ್ ಫಿಲಮ್ ನೋಡ್ತವ್ನು ಕೂತ್ಕೊಂಡು. ಹಾಂ, ಪೇರೆಂಟ್ಸ್ ಮೀಟಿಂಗ್ ಐತೆ ಅಂತ ಭಯ ಇಲ್ಲ. ಅಲ್ಲಿ ಹೋದ್ಮೇಲೆ ನೀನು ಇರೋದಪ್ಪ ರಜಾ. ಹಾಂ, ಪಾಪು ನಿನ್ನ ಮಲಗಿಸಿದೆ, ಟಿಫನ್ ಮಾಡಿಸಿ ಸ್ನಾನನೂ ಆಗೈತೆ. ಡ್ರೆಸ್ ಒಂದು ಹಾಕ್ಕೊಂಡು ಪೂಜೆ ಮಾಡಿ ಕರ್ಕೊಂಡು ಹೋಗಬೇಕು. ಇದಂತ ಇರಂಗೆ ಅವನೇ. ನಾನು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿರೋದಕ್ಕೆ ನಮ್ಮ ಮನೀಶ್ ಒಂದು ಡೈಲಾಗ್ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಅವನ ಬಾಯಲ್ಲೇ ಹೇಳಿಸ್ತೀನಿ. ಏನಂತ ಹೇಳ್ದೇನಿ? ಅಂತ ಹೇಳ್ತಾ ಇದ್ದಾನೆ. ಸಾಫ್ಟ್ ಟಚ್ಚು ಅಲ್ಲಿ ಟೀಚರ್ ಏನಂತ ಹೇಳ್ತಾರೆ ಅನ್ನೋದ್ರ ಮೇಲೆ ನಿನಗೆ ಸಾಫ್ಟ್ ಟಚ್ ಇರೋದು ಇವತ್ತು. ಸಾಫ್ಟಾಗಿ ಟಚ್ ಮಾಡ್ತೀನಿ, ಗೊತ್ತಾಯ್ತಾ? ಇವ್ರ ಸ್ಕೂಲಲ್ಲಿ ಏನಂದರೆ ರೂಲ್ ನಂಬರ್ ವೈಸು ಟೈಮಿಂಗ್ಸ್ ಕೊಟ್ಟಿರ್ತಾರೆ. 1ನೇ ನಂಬರ್ಗೆ ಈ ಟೈಮಿಂಗಿಂದ ಈ ಟೈಮಿಂಗ್ 10 to 15 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಆ ಥರ ಸ್ಟಾರ್ಟ್ ಆಗುತ್ತೆ, ಮಧ್ಯದಲ್ಲಿ ಬ್ರೇಕು. ಈ ಥರ ಒಂದು ಟೈಮ್ ಟೇಬಲ್ ಅಂದರೆ ಟೈಮಿಂಗ್ಸ್ ಕಳಿಸಿರ್ತಾರೆ. ಅದ್ರ ಪ್ರಕಾರನೇ ಹೋಗಬೇಕು. ಬಟ್ ನಾನು ಹೋಗೋದು ಸ್ವಲ್ಪ ಲೇಟೇ ಆಗುತ್ತೆ. ಅಂದರೆ ಯಾವಾಗ್ಲೂ ಒಂದು 10 ಮಿನಿಟ್ಸ್ ಲೇಟಾಗಿ ಹೋಗ್ತಿದ್ದೆ. ಇವತ್ತು ಸ್ವಲ್ಪ ಲೇಟನೇ ಆಯಿತು. ಈ ಸತಿ ಅನೀಶದ್ದು ಬೇಗನೆ ಬಂದುಬಿಟ್ಟಿದೆ. 9 o'clockಗೆ ಇತ್ತು. ಬಟ್ ಟೈಮ್ ಆಗಲಿಲ್ಲ ಅಷ್ಟೊತ್ತಿಗೆ ಹೋಗೋಕ್ಕೆ. ಪಾಪುನ ಎತ್ಕೊಂಡು ಎಲ್ಲಿ ಸ್ನಾನ ಕೂಡ ಟಿಫನ್ ಕೂಡ ಆಗಿರಲ್ಲ, ಅಷ್ಟೊತ್ತಿಗೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಸರಿ ಪರವಾಗಿಲ್ಲ ಅಂದರೆ ಬಂದಂಗೆ ಪೇರೆಂಟ್ಸ್ ಬಂದಂಗೆ ಅವರು ಇದು ಮಾಡ್ತಾರೆ, ಆ ಥರ ಕಳಿಸಿರ್ತಾರೆ. ಆ ಟೈಮಲ್ಲಿ ಬನ್ನಿ ಅಂತಲೂ ಹೇಳ್ತಾರೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಇನ್ನು ಸರಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಪೂಜೆ ಟಿಫನ್ ಎಲ್ಲ ಬೇಗ ಆಗುತ್ತೆ ಅಂತ ಪುಳಿಯೋಗರೆ ಮಾಡಿದ್ದೆ. ಇನ್ನು ದೇವ್ರ ಹಾಡು ಬರ್ತಾನೆ ಇರುತ್ತಲ್ಲ, ಅದನ್ನು ಕೇಳ್ಕೊಂಡು ಟಿಫನ್ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಪಾಪುನ ಮಲಗಿಸಿದ್ದೆ, ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ಮಲಗಿಸಿದ್ದೆ. ಅವನದು ನಿದ್ದೆ ಆಯಿತು. ಒಂದು ರೌಂಡು ನಿದ್ದೆ ಮುಗಿಸ್ಕೊಂಡು ಎದ್ಮೇಲೆ ರೆಡಿ ಮಾಡಿಕೊಂಡು ಸ್ಕೂಲ್ ಹತ್ರ ಕರ್ಕೊಂಡು ಹೋದೆ. ಅವನು ಕರ್ಕೊಂಡು ಹೋಗೋಣ ಅಂತ ಆಟೋ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಅವರಪ್ಪ. ಇಲ್ಲಿಂದ ಹತ್ರನೇ, ಬಟ್ ಅಷ್ಟಕ್ಕೆಲ್ಲ ಏನಕ್ಕೆ ಆಟೋ ಅಂದ್ಬಿಟ್ಟು ನಾನು ನಡ್ಕೊಂಡೇ ಹೋದೆ. ಬಟ್ ಇವ್ನು ಎತ್ಕೊಂಡು ನಡ್ಕೊಂಡು ಹೋಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೈಯಲ್ಲಿ ಜಾಸ್ತಿ ಹೊತ್ತು ಎತ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಈಗ 9 months ಕಂಪ್ಲೀಟ್ ಆಗಿದೆ. ಎಷ್ಟು ಮಂತು ನಿಮ್ಮ ಪಾಪುಗೆ ಅಂತ ಕೇಳ್ತಿದ್ರಿ. 9 months ಕಂಪ್ಲೀಟ್ ಆಗಿ 10 ರನ್ನಿಂಗಲ್ಲಿದೆ. ಒಂದು ಸ್ವಲ್ಪ ದೂರ ಎತ್ಕೊಂಡು ಹೋಗ್ತಿದ್ದಂಗೆ ಫುಲ್ ಕೈ ನೋವು ಬಂದುಬಿಡ್ತು. ನನಗೆ ಆಗಲ್ಲ ಸ್ವಲ್ಪ, ಅಂದರೆ ಈಗ ಬೆಳವಣಿಗೆ ಅಲ್ವಾ, ಅವನಿಗೂ ಮಲ್ಕೊಳ್ಳೋದಿಲ್ಲ. ಅಂದರೆ ತುಂಬ ದೂರ ಎತ್ಕೊಂಡು ಹೋಗೋದಕ್ಕೂ ಆಗಲ್ಲ ಮಕ್ಕಳನ್ನ, ಯಾರೇ ಆದ್ರೂ ಕೈಯಲ್ಲಿ ನೋವು ಬರುತ್ತೆ. ಸ್ವಲ್ಪ ಗಂಡಸರಾದರೆ ಸ್ವಲ್ಪ ಹೊತ್ತು ಎತ್ಕೊಂಡಿರ್ಬೋದು ಏನೋ. ಸ್ಟ್ರೋಲರಲ್ಲಿ ಹಾಕ್ಕೊಂಡಿದ್ರೆ ಬೆಸ್ಟ್ ಆಗ್ತಿತ್ತು ಅಂತ ಅನ್ನಿಸ್ತು ನನಗೆ. ಕೈಲೇ ಇಟ್ಕೊಂಡೋಗಿ ಎಲ್ಲ ಟೀಚರ್ಸ್ನೆಲ್ಲ ಮಾತಾಡ್ಸ್ಕೊಂಡು ಬರೋ ಅಷ್ಟರಲ್ಲಿ ಕೈ ನೋವು ಬಂದುಬಿಡ್ತು. ಮತ್ತೆ ವಾಪಸ್ಸು ನಡ್ಕೊಂಬರ್ಬೇಕಿತ್ತಲ್ವ ಆ ಕಡೆಯಿಂದನೂ. ಎಲ್ಲೂ ಕುತ್ಕೊಳ್ಳೋದಿಲ್ಲ. ಸ್ವಲ್ಪ ನಿಂತ್ಕೊಂಡು ಬರೋ ಮಗು ಆದರೆ ಸ್ವಲ್ಪ ಹೊತ್ತು ನಡ್ಕೊಂಡು ಬರಪ್ಪ ಅಂತ ಅನ್ಬೋದು, ಹಾಗೂ ಇಲ್ಲ. ಸರಿ, ನಾನು ಇನ್ನು ರೆಡಿ ಆದೆ. ನಾನು ಅಷ್ಟೊಂದು ಮೇಕಪ್ ಅಂತ ಏನೂ ಮಾಡಲ್ಲ. ಒಂದು ಡೇ ಕ್ರೀಮ್ ಹಾಕಿರ್ತೀನಿ ಅಷ್ಟೇ, ಅಲೋವೆರಾ ಜೆಲ್ ಹಾಕಿ. ಒಂದು ಫೇಸ್ಗೆ ಕ್ರೀಮ್ ಹಾಕ್ತೀನಿ, ಒಂದು ಲಿಪ್ ಬಾಮ್ ಹಾಕ್ತೀನಿ ಅಷ್ಟೇ. ಈ ಲಿಪ್ಸ್ಟಿಕ್ ಎಲ್ಲ ತುಂಬ ರೇರಲ್ಲಿ ನಾನು ಯೂಸ್ ಮಾಡೋದಂದರೆ ತುಂಬ ರೇರ್. ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಏನೋ ಸಣ್ಣ ಪುಟ್ಟದಕ್ಕೆಲ್ಲ ಹಾಕ್ಕೊಂಡು ಹೋಗಲ್ಲ. ಮತ್ತು ಪರ್ಫ್ಯೂಮ್ಸು ಅಷ್ಟೇ, ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಅದರಲ್ಲಿ ನನಗೆ ತುಂಬ ಮೈಲ್ಡಾಗಿ ಫ್ರೇಗ್ರೆನ್ಸ್ ಚೆನ್ನಾಗಿದ್ದರೆ ಮಾತ್ರ ಇಷ್ಟ ಆಗುತ್ತೆ. ಇಲ್ಲಾಂದರೆ ಫುಲ್ ತಲೆನೋವು ಬಂದುಬಿಡುತ್ತೆ. ತಲೆನೋವು ಮತ್ತು ವಾಮಿಟಿಂಗ್ ಬಂದುಬಿಡುತ್ತೆ. ಅದಕ್ಕೆ ಒಂದು 2 ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಇನ್ನು ಟೀಚರ್ನ ಮೀಟ್ ಮಾಡೋಕ್ಕಲ್ವ ಹೋಗ್ತಾ ಇರೋದು, ಸ್ವಲ್ಪ ಫ್ರೇಗ್ರೆನ್ಸ್ ಚೆನ್ನಾಗಿರಲಿ ಮತ್ತು ಫ್ರೆಶ್ ಫೀಲ್ ಆಗಿ ನನಗೆ ಫೀಲ್ ಆಗಲಿ, ಮತ್ತು ಚೆನ್ನಾಗಿರುತ್ತೆ ಒಂದು ಕಾನ್ವರ್ಸೇಷನ್ಗೂ ಅಂತ ಅಂದ್ಬಿಟ್ಟು ಇವತ್ತು ಹಾಕ್ಕೊತಾ ಇದ್ದೀನಿ. ಈ ಥರ ರೇರ್, ನಾನು ತುಂಬ ರೇರ್ ಹಾಕೋದು. ಇನ್ನು ಇದೇ ಅನೀಶ್ ಅವ್ರ ಸ್ಕೂಲು. ನಡ್ಕೊಂಡೇ ಹೋದ್ವಿ. ಸ್ವಲ್ಪ ಬಿಸಿಲು ಕೂಡ ಇತ್ತು ಇವತ್ತೇನೆ. ನಾನು ಅದು ಅಬ್ಸರ್ವ್ ಮಾಡಲಿಲ್ಲ. ಪಾಪುನ ಕರ್ಕೊಂಡು ಬಂದುಬಿಟ್ಟಿದ್ದೆ, ಕೂದಲು ಬೇರೆ ಇರಲಿಲ್ಲ ಅಲ್ವಾ. ಇನ್ನು ಹೋದ್ವಿ. ಒಳಗಡೆ ಹೋಗ್ಬಿಟ್ಟು ನಾ ಟೀಚರ್ಸ್ನೆಲ್ಲ ಮಾತಾಡಿಸ್ಕೊಂಡು ಕೇಳಿಕೊಂಡು ಅವನ ಬಗ್ಗೆ ಬಂದ್ವಿ. ಇನ್ನು ಬರಬೇಕಾದ್ರೇ ರೋಡಲ್ಲಿ ಹಸು ಮೇಯ್ತಾ ಇತ್ತು. ಅದನ್ನು ನೋಡ್ಬಿಟ್ಟಿದ ತಕ್ಷಣ ನಾನೇ ನೋಡಿಲ್ಲ ಹಸು. ನನ್ನ ಪಾಪು ನೋಡ್ಬಿಟ್ಟು ಫುಲ್ ಸೌಂಡ್ ಮಾಡ್ತಾ ಇದ್ದಾನೆ, ಅದನ್ನು ಮಾತಾಡ್ಸಕ್ಕೆ ಹೋಗ್ತಾ ಇದ್ದಾನೆ. ಅದು
ಫೋನ್ ಆನ್ ಮಾಡ್ಕೊಂಡೆ ಅಷ್ಟರಲ್ಲಿ ಸ್ಟಾಪ್ ಮಾಡ್ದ. ಅಂಬ ಬಂದದ. ಇನ್ನು ಹನೀಶ್ಗೆ ನಾನು ಅನ್ಕೊಂಡಿರೋ ಅಷ್ಟೊಂದು ಏನು ಮಾರ್ಕ್ಸ್ ಸ್ಕೋರ್ ಮಾಡಿಲ್ಲ ಟೆಸ್ಟಲ್ಲೆಲ್ಲ. ಅದಕ್ಕೆ ಬೇಜಾರು ಅಂತ ಮಾಡ್ಕೊಳ್ಳೋದಕ್ಕೆ ಏನೂ ಇದಿಲ್ಲ, ಅವನ ಕೆಪಾಸಿಟಿ ಅಷ್ಟೇ. ಬಟ್ ನಾನೇನು ಹೇಳ್ಕೊಟ್ಟಿಲ್ಲ ಅಲ್ವಾ. ಇನ್ನು ಟ್ಯೂಷನ್ಗೂ ಸೇರಿಸಿ ಅಷ್ಟೊತ್ತಿಗೆ ಟೆಸ್ಟ್ ಆಗೋಗಿತ್ತು. ನಾನು ಟ್ಯೂಷನ್ಗೆ ಅಡ್ಮಿಷನ್ ಮಾಡಿಸೋ ಅಷ್ಟರಲ್ಲಿ ಮನೇಲಿ ಆಗ್ತಾ ಇಲ್ಲ ಪಾಪು ಇರೋದ್ರಿಂದ. ಪಾಪು ಕಡೆಗೆ ಅವನಿಗೆ ಗಮನ ಜಾಸ್ತಿ. ಇವನು ಅವನ ಜೊತೆನೇ ಹೋಗ್ತಾನೆ. ಪಾಪುನು ಕೂಡ ಅವನ ಹತ್ರನೇ ಹೋಗ್ಬಿಟ್ಟು ಎತ್ಕೋ ಅನ್ನೋದು ಹಾಗೆಲ್ಲ ಮಾಡ್ತಾನೆ. ಅವನಿಗೂ ಓದೋಕ್ಕೆ ಟೈಮ್ ಕೊಡಲ್ಲ, ಡಿಸ್ಟರ್ಬ್ ಮಾಡ್ತಾನೆ. ಎದ್ದಿರ್ತಾನೆ ಆಲ್ಮೋಸ್ಟ್ ಇವ್ನು ಬಂದರೆ. ಇವನ ಹತ್ರನೇ ಹಿಂದೆನೇ ಹೋಗೋದು. ಅವನ ರೂಮ್ ಒಳಗಡೆ ಹೋದ್ರೆ ರೂಮಿಂದನೇ ಹೋಗ್ತಾನೆ. ಬುಕ್ ಇಟ್ಕೊಂಡ್ರೆ ಬುಕ್ ಎತ್ಕೊಳಕ್ಕೆ ಬರ್ತಾನೆ. ಮತ್ತೆ ಸೋಫಾ ಮೇಲೆ ಕೂತ್ಕೊಂಡ್ರೆ ಸೋಫಾ ಹತ್ರ ಎತ್ಕೋ ಅಂತಾನೆ. ಹಾಗಾಗಿ ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ. ಇದರಿಂದ ಸ್ವಲ್ಪ ಅವ್ನಿಗೆ ಏನೇನು ಕಷ್ಟ ಆಗ್ತೈತೆ ಏನೇನು ಅಂತ ತಿಳ್ಕೊಂಡು ಸ್ವಲ್ಪ ನಾವು ಅವ್ನ ಕಡೆ ಗಮನ ಕೊಡಬೇಕು. ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ, ಒಂದೇ ಥರ ಕಲಿಯಲ್ಲ. ಹಂಗಾಗಿ ಸ್ವಲ್ಪ ಅವನಿಗೆ ಸಮಯ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗ್ತಲೇ ಇರೋದಕ್ಕೆ ಟ್ಯೂಷನ್ಗೆ ಹಾಕಿದ್ದೀನಿ. ನೋಡೋಣ, ಜಾಸ್ತಿ ಅವನಿಗೆ ಪ್ರೆಷರು ಹಾಕೋದು ಬೇಡ. ಸ್ವಲ್ಪ ಸ್ವಲ್ಪ ಹಂಗಂಗೆ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಹಂಗೆ ಕರ್ಕೊಂಡು ಹೋದೆ ಹಂಗೆ ಅಮ್ಮರ ಮನೆಗೆ. ಸ್ವಲ್ಪ ಅದು ಬೇಜಾರಿತ್ತು. ಅಮ್ಮರ ಮನೆಗೂ ಹೊರಟಿದ್ವಿ ಅಲ್ವಾ, ಸರಿ ಹೋಗ್ಬಿಡುತ್ತೆ ಬಿಡು ಅಂತ ಅಂದ್ಕೊಂಡು. ಏನೇ ಅಂದ್ಕೊಂಡ್ರು ಸ್ವಲ್ಪ ಮೈಂಡಲ್ಲಿ ಓಡ್ತಾ ಇರುತ್ತೆ, ನನ್ನ ಮಗ ಯಾಕೆ ಸ್ವಲ್ಪ ಲೋ ಇದೆ, ಮಾರ್ಕ್ಸ್ ಇನ್ನೂ ಜಾಸ್ತಿ ತೆಗಿಬೋದಿತ್ತಲ್ವ, ಎಲ್ರದ್ದು ಒಂಥರ ಇದೆ ಅಂತ. ಆ ಥರ ಏನೋ ಅಂದ್ಕೊಳ್ಳೋದೇನು ಬೇಡ ಅಂತ ನಾನೇ ಸಮಾಧಾನ ಮಾಡಿಕೊಂಡು ನೆಕ್ಸ್ಟ್ ಟೆಸ್ಟಲ್ಲಿ ನೋಡೋಣ, ಸ್ಕೋರ್ ಮಾಡ್ತೀನಿ ಮಮ್ಮಿ ಸಾರಿ ಅಂತ ಅವನು ಹೇಳ್ದ. ಬೇಡ ಪರವಾಗಿಲ್ಲ ಆಯಿತು ನೀನು ಮಾಡು ಅಂತ ಹೇಳಿದ್ದೀನಿ. ಸ್ವಲ್ಪ ಅಲ್ಲಿಂದ ನಡ್ಕೊಂಡು ಬಂದಿದ್ದಕ್ಕೆ ಸುಸ್ತಾದಂಗೆ ಅನ್ನಿಸ್ತು. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ವಿ. ಮತ್ತು ಕ್ಲಾಸಲ್ಲಿ ಬಿಹೇವಿಯರು ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಚೆನ್ನಾಗಿದೆ ಮೇಡಮ್, ಅದನ್ನು ಕೇಳಿದೆ, ನಾನು ಕ್ವಶನ್ ಮಾಡಿದೆ. ಇಲ್ಲ ಮೇಡಮ್ ಅದರಲ್ಲೆಲ್ಲ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ, ಬಟ್ ಸ್ವಲ್ಪ ಇನ್ನೊಂಚೂರು ಎಫರ್ಟ್ ಹಾಕ್ಬೇಕಂತ ಹೇಳಿದ್ರು. ಓಕೆ ಮ್ಯಾಮ್, ಮ್ಯಾಥ್ಸ್ ಅದು ಓಕೆ, ಅದು ಇರಲಿ, ಎಜುಕೇಷನ್ ಸೆಕೆಂಡ್ ಇರಲಿ, ಫಸ್ಟ್ ಬಿಹೇವಿಯರ್ ಎಲ್ಲ ಹೇಗಿರಬೇಕು ಮಕ್ಕಳ ಜೊತೆ ಸ್ಕೂಲಲ್ಲಿ ಅನ್ನೋದಕ್ಕೆ ಅಂತ ಅಂದೆ. ಇನ್ನು ಮಲ್ಕೊಂಬಿಟ್ರೆ ಇಬ್ಬರೂ ಸ್ವಲ್ಪ ದೂರ ಹೋಗ್ತಿದ್ದಂಗೆ. ಅದರಲ್ಲೆಲ್ಲ ಏನೂ ಹೇಳಂಗಿಲ್ಲ, ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ, ಸ್ವಲ್ಪ ಎಫರ್ಟ್ ಹಾಕ್ಸಿ ಅಂತ ಹೇಳಿದ್ರು. ಇನ್ನು ನಮ್ಮ ಮನೇನು ಬಂತು. ಕಾಣಿಸ್ತಿರೋದೇ ಮನೆ, ಇಲ್ಲಿ ಮನೆ ಓಟಪ್ಪಿ ಹೇಳುತ್ತೆ ಹೋಗದೆ. ಗೌಡ್ರಿ ಎದಳಿ, ಗೌಡ್ರಿ ಕಕ್ಕ ಬರುತ್ತೆ, ಎದಳಿ ಗೌಡ್ರಿ. ಇನ್ನು ಅವರು ಪಾಪು ನೋಡಿ ಆಲ್ಮೋಸ್ಟ್ 2 months ಆಯ್ತಾ ಬಂತು. ಹಾಗಾಗಿ ಅವ್ರಿಗೊಂಥರ ಬರ್ತಾರಲ್ಲ ಅಂತ ಕಾಯ್ತಾ ಇರ್ತಾರೆ. ಬೆಳಗ್ಗೆನೇ ಫೋನ್ ಮಾಡಿದ್ರು, ಬರ್ತೀಯಾ ಇಲ್ವಾ, ಏನೂ ಹೇಳಲೇ ಇಲ್ಲ, ಫೋನ್ ಮಾಡಿಲ್ಲ ಒಂದು ಬೆಳಗ್ಗೆಯಿಂದ ಅಂತ. ನಾನು ಕೆಲಸದಲ್ಲಿ ಬ್ಯುಸಿ ಇದ್ನಲ್ಲ, ಸರಿ ಬರ್ತೀವಿ ಅಂದಿದ್ದಕ್ಕೆ ಕಾಯ್ಕೊಂಡು ನಿಂತ್ಕೊಂಡವ್ರೆ. ಆಟೋ ಬಂದು ನಿಂತ್ಕೊಂತಿದ್ದಾಗೆ ನಮ್ಮ ಮನೆ ಮುಂದೆ ಇನ್ನೇ ನಾವೇ ಬಂದಿರ್ತೀವಿ ಅಂತ ಬಂದ್ಬಿಟ್ರು ಗೇಟ್ ತಗೊಂಡು ಆಚೆಗಿನೇ. ದೊಡ್ಡ ಮಗ ಅಲ್ವಾ ಅದು, ಅದಕ್ಕೆ ಅಲ್ವಾ. ಹೆಂಗ್ ಕುಣಿತಾವ್ ನೋಡು ಬೈರನ. ನಿಂತ ಎಲ್ಲ ಬೈರ ಬರ. ಇನ್ನು ನಮ್ಮ ಪಾಪ ಬರ್ತಾನಲ್ಲ ಅಂದ್ಬಿಟ್ಟು ಅವನ್ನ ಕೂಡಾಕ್ಬಿಟ್ಟಿದ್ರು ನಮ್ಮ ಅಮ್ಮ ರೂಮಲ್ಲಿ. ಏಕೆಂದರೆ ಹತ್ತು ಮಗು ಮೇಲೆಲ್ಲ ಹತ್ತಿ ಹಿಂಗೆ ಅವ್ನು ಎಳಿತಾನಲ್ಲ, ಒಬ್ಬರು ಪರ್ಚ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅವ್ನು ಇನ್ನೂ ಚಿಕ್ಕವನಲ್ವ ಪಾಪು ಅಂತ. ಇವ್ನು ನೋಡಲ್ಲ, ಇವನಿಗೆ ಫುಲ್ ಖುಷಿ ನೋಡಿ, ಕೆಮ್ಮು ಅಷ್ಟು ಕುಣ್ದಾಡ್ಬಿಡ್ತಾನೆ. ಅಂದರೆ ಮೈ ಮೇಲೆಲ್ಲ ಎಗ್ರಾಡ್ಬಿಡ್ತಾನೆ. ವಿಡಿಯೋದೆಲ್ಲ ಅಷ್ಟು ನೀಟಾಗಿ ಗೊತ್ತಾಗಲ್ಲ, ಅಷ್ಟು ಕುಣ್ದಾಡ್ತಾನೆ. ನಾನು ಪಾಪುನ ಎತ್ಕೊಂಡಿರ್ತೀನಿ, ಒಂದೊಂದ್ಸತಿ ಕಾಲು ದೋಸೆ ನುಗ್ಕೊಂಡೋಗಿ ಬೀಳ್ಸೇ ಬಿಡ್ತಾನೆ. ನಮ್ಮಮ್ಮನ ಎಷ್ಟೊಂದು ಸತಿ ಹಂಗೆ ಮಾಡಿಬಿಡ್ತಾನೆ. ಓಡೋಗಕ್ಕೆ ಹೋಗಿ ಕಾಲಾಗಿ ಅಡ್ಡ ಬಂದುಬಿಡ್ತಾನೆ, ನಮ್ಮಮ್ಮ ಬಿದ್ದು ಬಿಡ್ತಾರೆ. ನಾನು ಪಾಪು ಎತ್ಕೊಂಡು ಬರೋ ಟೈಮಲ್ಲಿ ಅವ್ನು ಖುಷಿಗೆ ಓಡಿ ಬಂದು ಎಲ್ಲಿ ಬೀಳಿಸ್ಬಿಡ್ತಾನೋ, ಎಲ್ಲಿ ಪರ್ಚ್ಬಿಡ್ತಾನೆ, ಮೇಲೆ ಕೆಗ್ರತಾನಲ್ಲ ಪರ್ಚ್ಬಿಡ್ತಾನೋ ಅಂತ ಕೂಡಾಕ್ಬಿಡ್ತಾರೆ. ಪಾಪು ಹಸ ನೋಡಿದ ಮಗ ಹಸುನು ಅದೇ ಎಲ್ಲ ಅಂಬ ಬಿಸಿಲು ಅಲ್ವಾ ಇವತ್ತು ಸ್ವಲ್ಪ. ಇನ್ನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ 2-2:30 ಆಗಿತ್ತು. ಸರಿ ಬಂದು ಇಲ್ಲೇ ಇಬ್ಬರು ಊಟನೂ ಮಾಡಿದ್ವಿ. ನಮ್ಮಮ್ಮ ಅಡುಗೆ ಮಾಡಿಟ್ಟಿದ್ರು ನಾವು ಬರ್ತೀವಿ ಅಂತ. ಚೆನ್ನಾಗಿತ್ತು. ಮಸೊಪ್ಪು ಸಾರು, ನಮ್ಮಮ್ಮನೇ ಬೆಳೆದಿರೋ ಸೊಪ್ಪಾಕಿ ಸಾಂಬಾರು ಮಾಡಿದರು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಊಟ ಮುಗಿಸ್ಕೊಂಡು ಇನ್ನು ನಮ್ಮಮ್ಮ ಕೋಳಿ ತೋರಿಸ್ತಾ ಅವನ್ನ ಎತ್ಕೊಂಡು ಕೋಳಿಗೆ ಅಕ್ಕಿ ಹಾಕ್ಕೊಂಡು, ಅದು ಅವನಿಗೆ ಫುಲ್ ಇಂಟ್ರೆಸ್ಟು. ಲಾಸ್ಟ್ ಟೈಮ್ ನೋಡಿದ್ರೆ ಅದೆಲ್ಲ ಮರ್ತ್ಬಿಟ್ಟಿದ್ದಾನೆ ಅವನು. ಇವಾಗ ಹೊಸ ಫೀಲ್ ಕೋಳಿ ಇದು, ಅದನ್ನೇ ನೋಡಿದ್ದಾನೆ ಬರೋವರೆಗೂ. ಕೋಳಿ ಒಂದು ಸತಿ ಕೂಗಂಗಿಲ್ಲ. ಮತ್ತು ನಮ್ಮ ಬೈರನಂತೂ ಓಡೋಗಿ ಇಟ್ಕೊಳ್ಳೋಕ್ಕೆ ಹೋಗ್ತಿದ್ದ. ಹಸು ಅದೆಲ್ಲ ಅವನಿಗೆ ಹೊಸದು. ಅಂದರೆ ತುಂಬ ಕಡಿಮೆ ಟೈಮ್ ನಾವು ಹೋಗಿದ್ದು, ಸ್ವಲ್ಪನೇ ಬೇಗ ಬಂದುಬಿಟ್ವಿ ಅಲ್ವಾ. ಈಗ ಮಧ್ಯಾಹ್ನ ಆಗೋಗಿತ್ತು ಆಲ್ಮೋಸ್ಟು. ಇನ್ನು ಬೆಳಗ್ಗೆ ಎದ್ದರೆ ನಾನು ರೆಡಿ ಆಗಬೇಕು ಹೋಗೋಕ್ಕೆ ಅಂತ.
ಚಿನಿ ಏನು ಮನಿ ಏನದು ಸೀತಾಫಲ ಚಿನಿ. ಇನ್ನು ನಮ್ಮಮ್ಮ ಅಂತೂ ಪಾಪನ್ ಸಖತ್ತು ಮಿಸ್ ಮಾಡ್ಕೊಂತ ಇದ್ರು ಅನ್ಸುತ್ತೆ. ಅವನ್ನ ಬಂದಿದ ತಕ್ಷಣ ಎತ್ತಿ ಮುದ್ದಾಡಿ ಸಿಕ್ಕಾಪಟ್ಟೆ ಬರೋವರ್ಗು ನಾವು ಬರ್ತೀವಿ ಅಂತ ಸೀತಾಫಲ ಹಣ್ಣು ಇಟ್ಟಿದ್ರು. ನಮ್ಮ ಮನೀಶಿಗೆ ಇದು ಹೊಸದು, ಅವನ್ಗೆ ಇದು ನಾನು ತಿಂದಿಲ್ಲ ಯಾವತ್ತೂ. ಫಸ್ಟ್ ನಮ್ಮ ಮನೆ ಹತ್ರ ಇಲ್ಲೊಂದು ಮರ ಐತಿ, ಎಷ್ಟು ಹಣ್ಣು ಬಿಟ್ಟಿತ್ತು ಗೊತ್ತಾ, ಸಖತ್ ಸ್ವೀಟ್ ಆಗಿತ್ತು. ಅವನ್ಗೆ ಇಷ್ಟ ಆಯ್ತು ಈ ಹಣ್ಣು. ಇನ್ನ ನಾನು ಮಲ್ಕೊಂಡ್ಬಿಟ್ಟೆ, ತಲೆನೋವು ಬಂದ್ಬಿಟ್ಟಿತ್ತು ಅಂತ. ನಾನು ಪಾಪನು ಅವನಿಗೂ ನಿದ್ದೆ ಬಂದ್ಬಿಟ್ಟಿತ್ತಲ್ಲ, ಮಲ್ಗಿಸ್ಕೊಂಡಿಬ್ರು ಮಲ್ಕೊಂಡ್ಬಿಟ್ಟು ಊಟ ಮಾಡಿ ಎದ್ದೋಳು ಅಷ್ಟರಲ್ಲಿ ನಮ್ಮಮ್ಮ ಹಲಸಿನಣ್ಣೆಲ್ಲ ಕಟ್ ಮಾಡಿ ಅನೀಶು ನಮ್ಮಮ್ಮ ಸೇರಿಕೊಂಡು ಇಟ್ಟಿದ್ರು. ಇನ್ನು ನಾನು ಪಾಪು ಹಣ್ಸ್ಕೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನಮ್ಮ ಮರದ ಹಣ್ಣಿನ ಟೇಸ್ಟು. ಎಷ್ಟು ತಿನ್ನ ಅನ್ನೋ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಪೂರ್ತಿ ಕೊಡವ ಅದನ್ನ ಎತ್ಕೊಳ್ತಾನಲ್ಲ ಇವಾಗ ನೋಡಿ ಇಸ್ಕೊಂತಾನೆ. ಏನು ಆಟ ಆಡಕ್ಕೆ ಕೊಡ್ತಾರೆ ಅಂತ ಎಸ್ತಾನೆ. ತಿಂದ ತಾನೆ. ಉಗೀತಾನಲ್ಲ ಕೊಡಕ್ ಹೋದ್ರೆ ಕೂತ್ಕೊಂಡೈತೆ ನೋಡು ಕಳೆದರೆ. ಅಮ್ಮ ಇವಾಗ ನೋಡಿ ಏನು ಮಾಡ್ತೇನೆ ತಡಿ, ಆಮೇಲೆ ತೋರಿಸ್ತೀನಿ, ವಿಡಿಯೋದಲ್ಲಿ ಐತಿ. ಒಂದು ಅವಾಗ ತಿನ್ಬಿಟ್ಟ. ಇನ್ನು ಇವತ್ತಿಗೆ ಇಷ್ಟೇ ವ್ಲಾಗ್. ನಾನು ಮುಂದೆ ಕಂಟಿನ್ಯೂನೇ ಮಾಡಲಿಲ್ಲ. ಇನ್ನು ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡು ನಮ್ಮಮ್ಮ ಪಾಪನ ಮುದ್ದಾಡೋದು ಇದೆ ಮಾತಾಡೋಕ್ಕೆ. ಇನ್ನು ವ್ಲಾಗ್ ಏನೂ ಮಾಡಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಇನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಅಂದರೆ ಬೆಳಿಗ್ಗೆ ಅಂದರೆ ಇನ್ನು ಹೊರಡಕ್ಕೆ ರೆಡಿ ಆಗಬೇಕು. ಇನ್ನು ಇಲ್ಲಿಗೆ ಅಂದರೆ ನನ್ನ ಮನೀಶ್ ಅಂತೂ ಬಿಡೋದಿಲ್ಲ. ನನ್ನ ತಂಗಿ ಫೋನ್ ಮಾಡಿ ಅವ್ರು ಬರೋ ತನಕ ಬಿಡಲ್ಲ. ಅವ್ರು ಬರೋವರೆಗೂ ಎಲ್ಲಿದ್ದೀರಾ ಬರ್ತಾ ಇದ್ದೀರಾ, ನಾನು ಕಾಯ್ತಾ ಇದ್ದೀನಿ, ಬನ್ನಿ ನಾಷ್ಟ ಮಾಡಲ್ಲ ನೀವು ಬರೋವರೆಗೂ ಅಂತ ಫೋನ್ ಮಾಡ್ತಾನೆ ಇರ್ತಾರೆ. ಇನ್ನು ಎದ್ದಿದ ತಕ್ಷಣ ಅವನಿಗೆ ಬೈರನ್ ಜೊತೆ ಆಟ ಆಡೋದಂದರೆ ತುಂಬ ಇಷ್ಟ. ಇಲ್ಲಿ ಅವ್ನು ಕಡ್ಡಿ ಎಸೆಯೋದು ಕಲ್ಲು ಎಸೆಯೋದು ನೋಡಿ ಬರೋದು. ನಮ್ಮ ಪಾಪನು ಹಂಗೆ ಎತ್ಕೊಂಡು ನಮ್ಮಮ್ಮ ನಾನು ಕರೆದ್ರೆ ಬರೋದೇ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾವ. ನಮ್ಮಮ್ಮನ ಜೊತೆನೇ ಇರ್ತೀನಿ ಅಂತ ನಾನು ಕರೆದು ಎದ್ಬಿಟ್ಟು ಬರಲ್ಲ ಅಂತ. ಆಮೇಲೆ ನಮ್ಮಮ್ಮ ಎದ್ದು ಬಾಕ್ಲು ತಕೊಂಡು ಬಂದರೆ ಎದ್ದು ಕೂತ್ಕೊಂಡು ಅಳ್ತಾವನೆ, ಆಚೆ ಹೋಗ್ತಾವ್ರು ನಾನು ಎತ್ಕೊಂಡು ಹೋಗ್ತಾ ಇಲ್ಲ ಅಂತ. ನಾನು ಆಮೇಲೆ ಎತ್ಕೊಂಡು ಬಂದ್ರು, ನಾನು ಆಮೇಲೆ ಎದ್ಬಿಟ್ಟು ಬಂದೆ. ಇನ್ನು ಇವತ್ತಿನ ವ್ಲಾಗು ಹೊರಡಕ್ಕೆ ರೆಡಿ ಆಗೋದೇನೆ ಎಲ್ಲ ಇಷ್ಟೇ. ಇನ್ನು ನಮ್ಮಮ್ಮ ಎಲ್ಲ ಗಿಡಗಳು ಹಾಕ್ಬಿಟ್ಟಿದ್ದಾರೆ ನೀಟಾಗಿ. ಮಳೆ ಉಯ್ದಿರೋದು ಕದ್ಕು ಹಿಂದೆಗಡೆ ಇದು ಇತ್ತು ಇಲ್ಲಿ, ಅದೆಲ್ಲ ತೆಗೆದ್ಬಿಟ್ಟು ಹುಲ್ಲಿದ್ದೆಲ್ಲ ಖಾಲಿ ಆಯ್ತು ಅಂದ್ಬಿಟ್ಟು ನೀಟಾಗಿ ಸೊಪ್ಪು ಚೆಲ್ಲಿದ್ದಾರೆ. ಎದ್ಕೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದ್ರೆ ಎಲ್ಲ ಫುಲ್ ಸೊಪ್ಪು ಚೆಲ್ಬಿಟ್ಟಿದ್ದಾರೆ. ಏನೋ ಒಂದು ಸೊಪ್ಪಿದೆ, ಅದು ಕಿವಿಗೆ ಇಕ್ಕೊಳ್ಳೋದು, ಅದ್ರ ಹೆಸರು ಬಾಯಿಗೆ ತಕ್ಷಣಕ್ಕೆ ಬರ್ತಾ ಇಲ್ಲ. ಅದನ್ನ ಕಿವಿಗೆ ಇಕ್ಕೊಂಡ್ರೆ ಶೀತ ಎಲ್ಲ ಎಳಿಯುತ್ತೆ. ಪಾಪನ ಎತ್ಕೊಂಡು ಅಲ್ಲಿ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಆ ಗಿಡ ಎಲ್ಲ. ಆಮೇಲೆ ನಮ್ಮಮ್ಮ ನಾಷ್ಟ ಮಾಡಿದ್ರು. ಆ ನಾಷ್ಟ ಅಂದ್ರೆ ಇಲ್ಲಿ ಬತ್ತಿದಂಗೆ ಬದನೆಕಾಯಿ ಇದ್ರೆ ನಮ್ಮ ಮನುಷ್ಯಂಗೆ ಇದ್ದಿರ್ಲಿ ಇರ್ದಲೇ ಇರ್ಲಿ ಬದನೆಕಾಯಿ ಎಣ್ಗಾಯಿ ಗೊಜ್ಜು ಮಾಡ್ಲೇಬೇಕು. ಅಲ್ಲಿ ವೈಟ್ ಕಲರ್ ಬರ್ಬಿಟ್ಟೈತಲ್ಲ. ಈಗ ಒಂದು 2 ವಾರದಿಂದ ಇದಕ್ಕೆ ಒಂದು 50 ಕಾಯಿ ಬಿಟ್ಟದ ನೋಡಿ ಗಿಡ ಒಂದು. ಆ ಸೊಪ್ಪು ಹೆಸರು ನಾರಬಳ್ಳಿ ಸೊಪ್ಪು. ಈ ಮಳೆಗಾಲ ಬಂದಾಗ ಅದು ಬಂದ್ಬಿಡುತ್ತೆ ಗಿಡ. ಅದನ್ನ ಕಿತ್ಬಿಟ್ಟು ಉಜ್ಜಿ ಕಿವಿಗೆ ಇಕ್ಕೊಬೇಕು. ನಾನು ಲಾಸ್ಟ್ ಬಾಣಂತಿ ಟೈಮಲ್ಲೂ ಹೇಳಿ ತೋರಿಸಿದೆ ಆ ಗಿಡನ. ಶೀತ ಎಲ್ಲ ಎಳೆದ್ಬಿಡುತ್ತೆ, ಕಿವಿ ಕಡಿಯೋದು, ತಲೆನೋವು ಬರೋದು ಅದೆಲ್ಲ. ಬಟ್ ಅದು ಸ್ವಲ್ಪ ಕಿವಿ ಉರಿ ಬರುತ್ತೆ, ತಡ್ಕೋಬೇಕು. ಇದು ದಾಸವಾಳ ಎಲ್ಲಿ ಸಿಕ್ತು? ಟ್ರೇಲ ಕೊತ್ತಂಬರಿ ಬೀಜ ಚೆಲ್ಲಿದಂತೆ ಕೋಳಿ ಎಲ್ಲ ಕೆದ್ರ ಬಿಟ್ಟೈತಿ. ಇನ್ನು ನಮ್ಮಮ್ಮ ಮನೆ ವ್ಲಾಗು ನನಗೆ ಇರೋದು 10-11 ಸಾವಿರ ಚಿಲ್ಲರೆ ಸಬ್ಸ್ಕ್ರೈಬರ್ಸು. ವ್ಯೂಸು ಆಲ್ಮೋಸ್ಟ್ 10,000 ತನಕ ಬರುತ್ತೆ ಒಂದು ವಿಡಿಯೋಗೆ. ಆಲ್ಮೋಸ್ಟ್ ಜಾಸ್ತಿ ಅಂದರೆ 10,000 ಬರುತ್ತೆ, ಅಷ್ಟು ಜನ ನೋಡ್ತಾರೆ. ಬಟ್ ಏನಂದರೆ ನಮ್ಮಮ್ಮ ಮನೆಗೆ ಬಂದರೆ ಮಾತ್ರ ಒಂದು 20,000-30,000ವರೆಗೂ ನೋಡ್ತಾರೆ. ಅವರೆಲ್ಲ ಹೋಗಿರ್ತಾರೆ ಅನ್ನೋದು ನನಗೆ ಒಂದು ಡೌಟ್. ನಮ್ಮಮ್ಮಂಗೆ ಹಂಗೆ ಅಂದೆ,
ಬಿಡಮ್ಮ ನೀನು ಇಲ್ಲಿಗೆ ಬಂದರೆ 10,000 ನೆಕ್ಸ್ಟ್ ನಿನಗೆ ಸಬ್ಸ್ಕ್ರೈಬರ್ಸ್ ಅಂದರೆ ವ್ಯೂವರ್ಸ್ ಇದ್ದಾರೆ, ನಿನಗೆ 10,000 ವ್ಯೂವರ್ಸ್ ಇದ್ದಾರೆ, ನನಗೆ 10,000 ಇದ್ದಾರೆ. ನಾನು ಇಲ್ಲಿಗೆ ಬಂದಾಗ 10,000 ವ್ಯೂವರ್ಸು ಬಂದು ನನ್ನ ವಿಡಿಯೋ ನೋಡ್ತಾರೆ ಅಂತ ಹೇಳಿದೆ ನಮ್ಮ ಅಮ್ಮನಿಗೆ. ಯೂಟ್ಯೂಬ್ ಚಾನಲ್ ಇಲ್ಲ ಏನಿಲ್ಲ, ನಿನಗೆ 10,000 ವ್ಯೂವರ್ಸ್ ಇದ್ದಾರೆ ನನ್ನ ಚಾನಲಲ್ಲಿ ಮಾತ್ರ. ನನ್ನ ತಂಗಿದ್ರಲ್ಲೂ ಇದ್ದಾರೆ, ತುಂಬ ನಮ್ಮ ಅಮ್ಮನ ಇಷ್ಟಪಡ್ತಾರೆ, ಅದರಲ್ಲೇನಿಲ್ಲ. ನಾನು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಿಮಗೆ. ನಮ್ಮ ಅಮ್ಮನ ನೋಡಿದ್ರೆ, ನಮ್ಮ ಅಮ್ಮನ ಮನೆ ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಕಮೆಂಟ್ಸ್ ರೆಸ್ಪಾನ್ಸ್ ಬರುತ್ತೆ, ಮತ್ತು ಅಷ್ಟೇ ಇಷ್ಟಪಟ್ಟು ನಮ್ಮ ಅಮ್ಮನಿಗೆ ಇದು ಮಾಡ್ತೀರಾ. ಹೇಳಿದ್ದು ಆ ಥರ ಒಂದು ಕಾಮಿಡಿ ನಮ್ಮ ಅಮ್ಮನ ಹತ್ರ ಇದೆ. ಮತ್ತು ಇನ್ನು ಬಾಯಲ್ಲಿ ಹುಣ್ಣು ಆಗ್ಬಿಟ್ಟಿತ್ತು, ಅದಕ್ಕೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ. ನಮ್ಮಮ್ಮ ಸೀಬೆಯಲ್ಲೇ ಚಿಗುರು ಕಿತ್ಕೊಂಡು ತಿನ್ನು ಹೋಗುತ್ತೆ ಅಂದರು. ಅದಕ್ಕೆ ಬೆಳಗ್ಗೆ ಎದ್ದಿದ್ನಲ್ಲ, ಹಂಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತಿಂತೀನಿ, ಹಾಗೆ ಸೀಬೆ ಎಲೆದು ಚಿಗುರು ಕಿತ್ಕೊಂಡು ತಿಂದೆ. ಇನ್ನು ಬಿಸಿಲು ಎಳೆ ಬಿಸಿಲು ಬರ್ತಿತ್ತು, ಪಾಪುಂಗೆ ತುಂಬ ಒಳ್ಳೇದಲ್ವ ಅಂದ್ಬಿಟ್ಟು ಅಲ್ಲಿ ಕುಂಡಿಸ್ಕೊಂಡು ಸ್ವಲ್ಪ ಹೊತ್ತು ಅವನಂತೂ ಕುತ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವನಿಗೆ ಅದು ಜಾಗ ಚೆನ್ನಾಗಿದೆಯಲ್ಲ ಓಡಾಡೋಕ್ಕೆ, ಹೋಗ್ಬೇಕು ಬಿಡು ಬಿಡು ಅಂತ ಇರ್ತಾನೆ. ಇನ್ನು ಸರಿ ಅಂದ್ಬಿಟ್ಟು ಸೀಬೆ ಸ್ವಲ್ಪ ಕಮ್ಮಿ ಅಂದಾಗ ಅನ್ನಿಸ್ತು. ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಏನಾದರೂ ಅದಕ್ಕೆ ಮೆಡಿಸನ್ ಅಂದರೆ ಈ ಥರ ಹೋಮ್ ರೆಮಿಡೀಸ್ ಗೊತ್ತಿದ್ದರೆ ಹೇಳಿ, ಟ್ರೈ ಮಾಡ್ತೀನಿ. ತುಂಬ ಬಾಯಲ್ಲಿ ಹುಣ್ಣಾಗ್ಬಿಡುತ್ತೆ ನನಗೆ ಅವಾಗವಾಗ, ನನ್ನ ತಂಗಿಗೂ ಕೂಡ ಆಗುತ್ತೆ. ಗೊತ್ತಿಲ್ಲ, ನಮ್ಮ ಅಮ್ಮಂಗೂ ಮೊದಲು ಆಗ್ತಿತ್ತಂತೆ, ಅದು ಸೀಬೆಯಲ್ಲೇ ತಿನ್ನೋಕೆ ಹಿಡಿದ್ಮೇಲೆ ಹೋಯ್ತು, ನನಗೆ ಇವಾಗ ಆಗೋದೇ ಇಲ್ಲ ಅಂತ. ಅದು ಅಲ್ಲಿಂದ ಜೆನೆಟಿಕ್ಕಿಂದ ಬಂದುಬಿಟ್ಟಿದೆ ಅನಿಸುತ್ತೆ. ಇನ್ನು ನಮ್ಮ ಮನುಷ್ಯಗೆ ಇಲ್ಲಿಗೆ ಬಂದರೆ ಕಂಪಲ್ಸರಿ ಅವ್ನು ಕೇಳೋದೆ, ಅಮ್ಮ ಎಣ್ಗಾಯಿ ಮಾಡು, ಅಮ್ಮ ಎಣ್ಗಾಯಿ ಮಾಡು. ನಾನು ಮಾಡ್ತೀನಿ, ಬಟ್ ನನಗೆ ನಾನು ಮಾಡೋ ಟೇಸ್ಟ್ಗೂ ನಮ್ಮಮ್ಮ ಮಾಡೋ ಟೇಸ್ಟ್ಗೂ ಅವನಿಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದರೆ ಸಖತ್ ಇಷ್ಟಪಡ್ತಾನೆ ನಮ್ಮಮ್ಮ. ಹಂಗಾಗಿ ನಾವು ಬರ್ತೀವಿ ಅಂದರೆ ಅದನ್ನು ಮಾಡಿಟ್ಟಿರ್ತಾರೆ. ಇನ್ನು ಅದಕ್ಕೆ ಚಪಾತಿ ಮಾಡ್ತಾಯಿದ್ರು. ಇನ್ನು ನಾನು ಬೆಟ್ಟದ ನೆಲ್ಲಿಕಾಯಿ ಇತ್ತು, ಅದನ್ನು ತುರ್ದ್ಬಿಟ್ಟು ಜ್ಯೂಸ್ ಮಾಡೋಣ, ನನ್ನ ತಂಗಿರು ಬರ್ತಾ ಇದ್ದಾರಲ್ಲ ಅಂತ ಎಲ್ಲ ತುರ್ಕೊತಾ ಇದ್ದೀನಿ. ಇದು ನೀಟಾಗಿ ಚೆನ್ನಾಗಿ ತುರಿದ್ಬಿಟ್ಟು ರಸ ಎಲ್ಲ ಇಂಟ್ಕೊಂಡ್ಬಿಡೋದು ಒಂದು ಚೊಂಬುಗೆ ಅಥವಾ ಒಂದು ಪಾತ್ರೆಗೆ. ಮತ್ತು ಇದೇ ತುರಿದಿರೋ ತುರಿಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಡ್ಕೊಂಡ್ರೆ ನೀಟಾಗಿ ಇನ್ನೂ ಇದ್ರದ್ದು ರಸ ಎಲ್ಲ ಬಂದುಬಿಡುತ್ತೆ. ನಾನು ನಮ್ಮನೇಲಿ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ನಮ್ಮಮ್ಮ, ಬಟ್ ಇದನ್ನು ಪೌಡ್ರ್ ಮಾಡೋದ್ರಿಂದ ಇದನ್ನು ಇಲ್ಲಿ ಒಣಗಾಕ್ಕೊತೀವಿ. ನಮ್ಮನೇಲಿ ಬಿಸಿಲು ಬರೋದಿಲ್ಲ ಅಲ್ವಾ, ನಾನು ಒಣಗಿಸೋಕ್ಕೆ ಅಂದ್ಬಿಟ್ಟು ನಾನೇನು ಪೌಡ್ರ್ ಮಾಡಲ್ಲ, ಮಿಕ್ಸಿಗೆ ಹಾಕ್ಕೊಂಡು ಹಂಗೆ ಇದು ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಬಂದರೆ ಇದು ಕಂಪಲ್ಸರಿ ಇರುತ್ತೆ ನಾವೆಲ್ಲರೂ ಕುಡಿಯೋದ್ರಿಂದ. ಇನ್ನು ಇದನ್ನು ತುರಿದಿರೋದನ್ನ ನೀರು ಹಾಕ್ಕೊಂಡು ಹಿಂಡ್ಕೊಂಡು ಒಂದೆರಡು ಸತಿ ಅದನ್ನು ಹಂಗೆ ಬಿಸಿಲಿಗೆ ಇಡ್ತಾಯಿದ್ದೀನಿ. ಇಲ್ಲಿ ಗಿಡದ ಮೇಲೆ ಇಟ್ಟರೆ ಒಣಕೊಳ್ಳುತ್ತೆ. ಇನ್ನು ಪೌಡ್ರ್ ಮಾಡಿ ಎತ್ತಿಟ್ಕೊತಾರೆ ನಮ್ಮಮ್ಮ. ಜ್ಯೂಸ್ ಮಾಡಿಟ್ಟೆ, ಕುಡಿಲಿಲ್ಲ, ಅವರು ಬರಲಿ ಕುಡಿಯೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟೆ. ಅಷ್ಟರಲ್ಲಿ ನೀನ್ ಕರಿ ನೋಡ, ನಿನ್ನ ಹತ್ರ ಬರ್ತಾ ನೀನು. ಎತ್ಕೋ ಎತ್ಕೋ. ಈ ಆಂಟಿ ಅಂತೂ ನಮ್ಮ ಮಕ್ಳು ಕಂಡ್ರೆ ಅಷ್ಟು, ನಮ್ಮ ಚಿಕ್ಕವರಿಂದನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಮಕ್ಳು ಸ್ವೀಟ್ ತಂದ್ರೆ ನಮಗೂ ತಂದ್ಕೊಡೋರು, ಬಟ್ಟೆ ತಂದ್ಕೊಡೋರು, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವ್ರು ನಮ್ಮ ಅಮ್ಮನ ಫ್ರೆಂಡ್. ಇನ್ನು ಈಗ ನಮ್ಮ ಮಕ್ಳಿಗೆ ಮಾಡ್ತಾರೆ. ಇನ್ನು ನನ್ನ ತಂಗಿಗಂತೂ ಪಾಪುನ ನೋಡಿ ತುಂಬಾ ದಿನ ಆಗಿತ್ತಲ್ಲ, ಬಂದ್ಬಿಟ್ರು, ಫೋನ್ ಮಾಡ್ತಿದ್ದಂಗೆ ಇಬ್ರು. ಅವ್ರ ಹತ್ರ ಹೋಗ್ಲಿಲ್ಲ. ಅವನು ಸ್ಟಾರ್ಟಿಂಗ್ ಸ್ವಲ್ಪ ಫೇಸ್ ಮರ್ತದಂಗೆ ಅನಿಸ್ತಿತ್ತಲ್ಲ, ಹಾಗಾಗಿ. ಇನ್ನು ಚಪಾತಿ ಎಣ್ಗಾಯಿ ಪಲ್ಯ ಟಿಫನ್ ರೆಡಿ ಆಯಿತು, ಎಲ್ಲರೂ ತಿಂದ್ವಿ ಕುತ್ಕೊಂಡು. ನನ್ನ ತಂಗಿ ಟಿಫನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು, ಹಂಗೂ ಸ್ವಲ್ಪ ನಮ್ಮ ಜೊತೆ ಟಿಫನ್ ಮಾಡಿದ್ವಿ. ಇನ್ನು ಆಮೇಲೆ ಆಮ್ಲ ಜ್ಯೂಸ್ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ. ಮರ್ತೇ ಬಿಟ್ಟಿವಿ ಮಾಡಿಟ್ಟಿರೋದು ಅವ್ರು ಬಂದಿರೋ ಖುಷಿಗೆ. ಟಿಫನ್ ಆದಮೇಲೆ ಕುಡಿಯೋಣ, ಏನಾಗಲ್ಲ ಅಂತ. ಇನ್ನು ತುಂಬ ಕೂದಲು ಒಳ್ಳೆಯದು ಅಂತ ನನ್ನ ತಂಗಿ ಹೇಳ್ತಾಯಿತ್ತು. ರೆಗ್ಯುಲರಾಗೇ ಯೂಸ್ ಮಾಡಿ ಬೆಟ್ಟದ ನೆಲ್ಲಿಕಾಯಿ ತುಂಬ ಅಂದರೆ ತುಂಬ. ನೀವು ಮನೆಗೆ ತರಕಾರಿ, ಈಗ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹೆಂಗೆ ಬೇಕು, ಅದಿಲ್ಲ ಅಂದರೆ ಅಡುಗೆ ಮಾಡೋದಕ್ಕಾಗಲ್ಲ. ಕರ್ಬೇವಿನ ಸೊಪ್ಪು ಎಕ್ಸಾಂಪಲ್ ತೊಗೋಬೋದು.
ಆ ಥರ ನೀವು ಡೈಲಿ ಫುಡ್ಡಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ನಾವು ಒಂದೇ ಗ್ಲಾಸಲ್ಲಿ ಎಲ್ಲರೂ ಕುಡಿದ್ಬಿಡ್ತೀವಿ. ಫಸ್ಟ್ ದೊಡ್ಡವರೆಲ್ಲ ಕುಡಿದ್ಬಿಡ್ತೀವಿ, ಆಮೇಲೆ ಮಕ್ಳು ಕಚ್ಕೊಂಡು ಕುಡಿತಾರಲ್ಲ ಅವ್ರಿಗೆ ಕೊಡ್ತೀವಿ. ಅಥವಾ ಗ್ಲಾಸಸ್ ಎಲ್ಲ ಏನು ಮಾಡೋದಕ್ಕೆ ಹೋಗಲ್ಲ. ಇಲ್ಲಿ ಬಂದರೆ ಇದೇ ಥರನೇ ನಾವೆಲ್ಲ ಮಾಡೋದು. ನಿಂಗೆ ಮೊಟ್ಟೆ ಸಾರು ಬೇಡವಾ? ಏನು ಬೇಕು ನಿಂಗೆ? ಬಿರಿಯಾನಿ ಬೇಕಾ? ಹೆಂಗೈತೆ? ಟೇಸ್ಟ್ ಚೆನ್ನಾಗಿದೆಯಾ? ಹಾಂ, ಅನೀಶಿಗೆ ನಾನು ಮಾಡೋ ಬಿರಿಯಾನಿ ಇಷ್ಟ ಅಂತೆ, ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ಬೈಬೇಡ ಅಂದೆ. ಯಾರಿಗೆ ಈಗ ಬೈದ್ವಾ? ನಾವು ಈ ಕಡೆ ಕೂತ್ಕೊಂತ ಹೇಳಿದ್ದು. ಇನ್ನು ನನ್ನ ತಂಗಿ ಮಟನ್ ಬಿರಿಯಾನಿ ಮಾಡಿತ್ತು. ಅದು ರೆಸಿಪಿ ಎಲ್ಲ ಶೇರ್ ಮಾಡಿದ್ರಿಂದ ಏನೂ ಮಾಡಲಿಲ್ಲ. ನಮ್ಮಮ್ಮ ಮಟನ್ ಸಾರು ಮಾಡಿದ್ರು. ಮಧ್ಯಾಹ್ನ ಊಟನೂ ಆಯಿತು. ಅನೀಶಿಗೆ ಬರೀ ಇಲ್ಲಿ ಕುತ್ಕೋ, ಈ ಕಡೆ ಕೆಳಗಡೆ ಕುತ್ಕೊಂಡು ತಿಂದಿದ್ದಷ್ಟೇ. ಅವ್ರ ತಮ್ಮ ಎಲ್ಲಿ ಕೂತ್ಕೊಂತಾರೆ ನೋಡಿ, ಪ್ರೀತಮ್, ಬೈಬೇಡ ಅನೀಶಿಗೆ ಅಂತ. ಇಲ್ಲ, ಏನೋ ಹಣ್ಣಿರಬೇಕು. ಆರೆಂಜ್ ಇರ್ಬೋದು, ಇಲ್ಲ ಡೇಟ್ಸ್ ಇರ್ಬೋದು. ಆಯ್ತು, ನಿನ್ನ ಹತ್ರ ಎರಡರಲ್ಲಿ ಒಂದು ಆಯ್ತಾ? ಆರೆಂಜ್ ಇದ್ರೂ ಪರವಾಗಿಲ್ಲ, ಡೇಟ್ಸ್ ಇದ್ರೂ ಪರವಾಗಿಲ್ಲ. ಹೇಳು. ನಿನ್ನ ಹತ್ರ ಇರಮ್ಮ, ನಿನ್ನ ಹತ್ರ ನಿಮ್ಮದು ಬಟ್ ಬಾಕ್ಸ್ ಇಲ್ಲ? ಬೇಡ, ಅದೇ ಇರೋದು ಬಟ್ ಬಾಕ್ಸ್. ಆಯ್ತು, ನಿನ್ನ ಹತ್ರ ಇರೋದೇನು ಅನೀಶ? ಎತ್ತು ಅಕ್ಕ. ಅಯ್ಯೋ ಇನ್ನು ಪ್ರಗತಿ ಮತ್ತು ಅನೀಶು ಚಿಕ್ಕ ಮಕ್ಳಿಂದನೂ ಹಿಂಗೇನೆ. ಅವರಿಬ್ರು ಸೇರಿಕೊಂಡ್ರೆ ಅವರಿಬ್ರದ್ದೇ ಒಂದು ಲೋಕ ಕಟ್ಕೊಂಡಿರ್ತಾರೆ. ಅದರಲ್ಲೇ ಆಟ ಆಡ್ಕೊಂಡು ಕೂತಿರ್ತಾರೆ. ಚೆನ್ನಾಗಿ ಇರುತ್ತೆ ಇವರಿಬ್ರು ಕಾಂಬಿನೇಷನ್. ನಂಗೆ ತುಂಬ ಇಷ್ಟ ಆಗುತ್ತೆ ಅವರಿಬ್ರನ್ನ ನೋಡೋಕ್ಕೆ ಆಟ ಆಡೋದು. ಅದೇನೋ ವಸ್ತು ತೊಗೊಳೋದಂತೆ ಅವರೊಂದು ಇವರೊಂದು, ಅದ್ರ ಬಗ್ಗೆ ಹೇಳೋದು, ಅದನ್ನು ಕಂಡುಹಿಡಿಯೋದು. ಆ ಥರ ಆಡ್ತಾಯಿದ್ರು ಅಡ್ಡ ಕಟ್ಕೊಂಡು. ಇನ್ನು ನಮ್ಮ ಪಾಪು ಹಲ್ಸನಣ್ಣ ನೋಡಿ ಹೆದರ್ಕೋತಾ ಇದ್ದ ಮುಟ್ಟಕ್ಕೆ. ಎದ್ರಕಂಡ ಏನಂತ ಪಕ್ಕೋಳಿ ಕೊಕ್ಕೋ ಕೊಕ್ಕೋ ಅಂತ ಯಶು. ಇದೇ ಹೇಳಿದ್ದು. ಇನ್ನು ಇವತ್ತು ಅಂದರೆ ಇವತ್ತೆಲ್ಲ ಇರೋದಕ್ಕಾಗಲ್ಲ. ಇವತ್ತೆಲ್ಲ ಹೋಗೋಕ್ಕೆ ರೆಡಿ ಆಗ್ತಾ ಇರಬೇಕು. ನಮ್ಮಮ್ಮ ಏನು ಕೊಡಬೇಕು, ಏನೈತೆ ಅಂತ ಎಲ್ಲ ಹುಡುಕಿ ಕೇಳ್ತಾ ಇರ್ತಾರೆ. ಹಲಸಿನಣ್ಣು ಇತ್ತಲ್ಲ, ಹಲಸಿನಣ್ಣ ಜವಳಿ ತೊಗೊಂಡು ಕಿತ್ಕೊಂಡು ನಿಂತಿದ್ದಾರೆ. ಬಂದವರೇ ಎತ್ಕೊಂಡು ಹೋಗ್ಲಿ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ ಸೊಪ್ಪು ಕುಯ್ತವ್ರೆ, ಸೊಪ್ಪು ಹಾಕಿರೋದ್ರಿಂದ. ಏನು ಮಾಡ್ಬೇಕಿದೆ? ಸೊಪ್ಪು ಸಾರು ಮಾಡ್ಬೋದಾ? ಸೊಪ್ಪು ಮಾಡ್ಬೋದು, ಸಾರು ಮಾಡ್ಬೋದು. ಸೊಪ್ಪು ಸಾರು ಮಾಡ್ತಿದ್ದಲ್ಲ ಅವಾಗ ಹಂಗೆ? ಎಳೆ ಸೊಪ್ಪು ಸಾರು ಮಾಡಂಗಿದ್ರೆ ಸೊಪ್ಪನ ಹೆಸ್ರ ಹಾಂ, ಇದ್ರಾಗೆಲ್ಲ ಅರ್ಬಿ ಸೊಪ್ಪು ಇರ್ತದೆ. ಬೇರೆ ಕುಯ್ಕೊಡ್ತಿದ್ದಾಗ ಅದಕ್ಕೇನು ಒಂಚೂರು ಸರಿ. ಸೊಪ್ಪನ ಹೆಸ್ರ ಸೊಪ್ಪಿನ ಹೆಸ್ರು ಮಾಡ್ತೀನಿ. ಅದಕ್ಕೊಂಚೂರು ಬೇರೆ ಕೊಯ್ ಕೊಡ್ತೀಯಾ? ಬೇರೆ ಕವರ್ಗೆ ಹಾಕ. ದಂಟಿನ ಸೊಪ್ಪು ಅಂದರೆ ಗೊತ್ತಾಗುತ್ತೆ, ಸ್ವಲ್ಪ ಚಿಕ್ಕ ಚಿಕ್ಕ ಹೋದರೆ ಅದೇ ಥರ ಇರುತ್ತಲ್ಲ. ಅದೇ ಒಂದು ಚಿಕ್ಕದೆಲ್ಲ ಹಾಕೋದು, ಚಿಕ್ಕದೆಲ್ಲ ಅಂತ ಹೇಳ್ತಿರೋದು. ಎರಡರಲ್ಲೂ ಮಾಡ್ಬೋದು ತಾನೆ. ಸೊಪ್ಪು ಎಳೆದಿರ್ಬೇಕು ಅಂತ. ಸೊಪ್ಪು ಅಷ್ಟೇ ತಂದೈತೆ ಹಬ್ಬ. ಇನ್ನೂ ಕುಯ್ದು ಇನ್ನೂ ಸಿಗ್ತದೆ. ಎಲ್ಲ ಕುಯ್ದುಬಿಟ್ಟು ಏನು ಮಾಡ್ಕೊಂತೀರ? ನನಗೂ ಮತ್ತು ನನ್ನ ತಂಗಿಗೆ ಅಂದ್ಬಿಟ್ಟು ಹೋಗಿ ಎಷ್ಟು ಸೊಪ್ಪು ಕಿತ್ಕೊಂಡು ಬಂದಿದ್ದಾರೆ ಕುಯ್ಕೊಂಡು. ಅದರಲ್ಲಿ ಅರ್ಧ ಡಿವೈಡ್ ಮಾಡಿಕೊಟ್ರು. ನನಗೆ ಇದರಲ್ಲಿ ಸೊಪ್ಪಿನ ಸಾರು ಮಾಡ್ತಾರೆ, ಅದಂತೂ ನಂಗೆ ಸಖತ್ ಇಷ್ಟ. ಇನ್ನು ಎಳೆದು ಹುಟ್ಟುತ್ತಾ ಇರುತ್ತೆ ನೋಡಿ, ಅವಾಗ ಕಿತ್ಕೊಂಡು ಮಾಡ್ತಾರೆ ಬೇರೆ ಸಮೇತ. ಮಧ್ಯ ಒಂದೊಂದು ಎರೆದ್ಬಿಟ್ಟು ಆ ಎಳೆ ಸೊಪ್ಪು ಇಷ್ಟ. ಇದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಅದರಲ್ಲೂ ಸಣ್ಣ ಸಣ್ಣದಿರುತ್ತೆ. ಆ ಎಳೆದು ಹಾಯ್ಕೊಂಡು ಮಾಡು ಅಂತ ಹೇಳಿದ್ರು ನಮ್ಮಮ್ಮ. ಇನ್ನು ಪಾಪಂಗೆ ಒಂಚೂರು ಇದನ್ನು ತಿನ್ನಿಸ್ತಾ ಇದ್ದೀನಿ, ಆ್ಯಪಲ್ನ ಕೆರೆದ್ಬಿಟ್ಟು ಆಟಾಡ್ಕೊಂಡು ತಿಂತಾನೆ ಅಂತ ಅಂದ್ಬಿಟ್ಟು ಮಕ್ಕಳ ಜೊತೆ ಚೆನ್ನಾಗಿರುತ್ತೆ, ಅವ್ನಿಗೂ ಇಷ್ಟ ಆಗುತ್ತೆ ಅಂತ. ನಮ್ಮ ಪಾಪಂಗೆ ಸಖತ್ ಇಷ್ಟ ಆಯಿತು ನಮ್ಮಮ್ಮರ ಮನೆ ಅಂತ. ಎಷ್ಟು ಎಂಜಾಯ್ ಮಾಡ್ತಿದ್ದ ಗೊತ್ತಾ ಅದನ್ನು ನೋಡೋದೇ. ಮಕ್ಕಳು ಎಲ್ಲರೂ ನಾವೇ ದೊಡ್ಡವ್ರು ಸ್ವಲ್ಪ ಕೆಲಸ ಅಂತಿರ್ತೀವಿ. ಪ್ರೀತಮ್ ಆಗಲಿ, ಪ್ರಗತಿ ಆಗಲಿ, ಹನೀಶ್ ಆಗಲಿ. ಹನೀಶ್ ಅಂತೂ ನಾವು ಮಂಡೆ ಕೊಡೋಕೆ ಹೋದ್ವಲ್ಲ, ಅದೇ ರೋಡಲ್ಲೂ ಬರೋದು. ಹಿಂಗೆ ಅಮ್ಮರ ಮನೆಗೆ ಬಿಡಿಸ್ಬೇಡಿ, ಸ್ಕೂಲ್ ಐತೆ ಕಣೋ, ಇವತ್ತು ಹಾಲಿಡೇ ರಜಾ ಮಾಡಿದ್ಯಾ ಅಂತ ಹೇಳ್ತಾ ಇದ್ದೀನಿ. ಮಂಡೆ ಕೊಡೋ ದಿನ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಹೇಳ್ತಾನೆ. ಅಮ್ಮ ನಾನು ಅವತ್ತೇ ಬಾರ ಹೋಗೋಣ ಅಂತ ಅಂದೆ ಕಣಮ್ಮ, ಈ ಮಮ್ಮಿನೇ ನನ್ನ ಮಾತು ಕೇಳಿಲ್ಲ, ಬರೋದೇ ಇಲ್ಲ ಈ ಮಮ್ಮಿ. ನಾನು ಕರೆದ್ರೆ ಅಮ್ಮ ಮನೆಗೆ ಹೋಗೋಣ ಅಂತ
ಇಷ್ಟೇ ಕಣಮ್ಮ ಇವರೆಲ್ಲ ಬೆಳೆಯತಕ್ಕ ಅಂತ ಎಲ್ಲ ದೊಡ್ಡ ದೊಡ್ಡ ಮಾತನ್ನ ಹೇಳ್ತಾನೆ. ಆಮೇಲೆ ಇಲ್ಲ ಕಣಮ್ಮ ಅವತ್ತು ಮಂಡೆ ಕೊಡೋ ದಿನ ನಂಗೆ ಅಂದಿದ್ದು ಅವಾಗ ಇಲ್ಲಿ ನೈಟಲ್ಲಿ 12 ಗಂಟೆ ರಾತ್ರಿ ಬರೋಕ್ಕಾಗುತ್ತಾ ಅಂತ ಹಂಗೆ ಓದ್ವಿ ಅಂತ ಹೇಳಿದೆ. ಇನ್ನು ಎಲ್ಲ ಪ್ಯಾಕ್ ಮಾಡ್ತಾವ್ರೆ. ನಮ್ಮ ಪ್ರಗತಿ ನಮ್ಮ ಮನೀಶು ಹೂವು ಬಿಡಿಸ್ಕೊಟ್ರು ಮೊಗ್ಗು. ಅದೊಂದು ಸ್ವಲ್ಪ ನನ್ನ ತಂಗಿ ನಾನು ಕೊತ್ಕೊಂಡು ಕಟ್ಟಿದ್ವಿ. ಇನ್ನು ಹೊರಡಕ್ಕೆ ರೆಡಿ ಆದ್ವಿ. ನಾವು ಹೊರಟ್ಮೇಲೆ ಅವರು ನಾವು ಹೋಗ್ತೀವಿ ಅಂತ ಅಂದರು. ಇಲ್ಲ ಹಾಕ್ಬಿಡವ ನನಗೆ ಪವಿತ್ರನ ಕೊಡಂಗಿಲ್ಲ. ನಾನು ಏನು ಮಾಡಲ್ಲ, ಒಣಸಿ ಹಾಳು ಮಾಡ್ತೀನಿ. ಪವಿತ್ರನ ಕೊಡು. ಬೇಡ ಮತ್ತೆ ಬಿಟ್ಟೆ ಮೊಳಕೆ ಕಾಳು ಕೊಡು. ಮೊಳಕೆ ಕಾಳು ಕಟ್ಟಿದ್ದ ಇಬ್ರಿಗೂ ಅರ್ಧ ಕೊಡ್ತಿತ್ತು ನನಗೆ. ಫಸ್ಟೇ ಕಾಳು ಮೊಳಕೆ ಕಾಳು ಇಟ್ಬಿಡು, ಆಮೇಲೆ ಸೊಪ್ಪು ಇಕ್ಕಿದಂತೆ ಅಲ್ವಾ? ನೀಟಾಗಿ ಕಟ್ಟು. ಪಾಪ ಇದ್ದ. ಸಾರು ಪಲಾವ್ ಎಲ್ಲ ಹಾಕ್ಬೇಕಲ್ಲ, ಮೊಳಕೆ ಕಾಳು ಸಾರು ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ ಮಾಡಿದ್ರೆ ರಾತ್ರಿ ಬೇಕಾದ್ರೆ ಏನು ಮಾಡ್ತೀವಿ. ಇದು ಒಂದು 7 ಅಷ್ಟೇ ಕಣ. 7 ಸಣ್ಣ ಸಣ್ಣವು ಇದು ನೋಡು, ಚಿಟ್ಟೆ ಮಡಿ ಇದು ಚಿಟ್ಟೆ ಮಡಿ ನೋಡಿಲಿ. ಏನಿದು ಗೊತ್ತಾಗೈತ ನಿಂಗೆ? ಕೊಡ್ತೀನಿ ಕಣಪ್ಪ. ಪಾಪುನಷ್ಟಪ್ಪದೆ ಮೊಟ್ಟೆ, ಪುಟಾಣಿ ಮೊಟ್ಟೆ. ಕೊಡ ಹೊಡೆದ್ ಗಿಡ್ದು ಹಾಕ್ಬಿಟ್ಟಿಯ ಮೊಟ್ಟೆ ಇಕ್ತಾವ. ನೋಡು ನಮ್ಮ ಮನೆ ಕೋಳಿ ಹಿಂಗೆ ಮೊಟ್ಟೆ. ಇನ್ನೊಂದ್ಸತಿ ನಿಂಗೆ ಆಯ್ತಾ? ಹ್ಞೂ ನೆನೆನೆ ಒಂದು ಬೆಳಗ್ಗೆ ಒಂದು ಕೊಟ್ಟಿದ್ದೆ. ನೆನೆ ಹೂವನಾ ಎಲ್ಲ ಕಟ್ಬಿಟ್ಟೈತಾ? ಕಟ್ಬೇಕಾ? ಇಬ್ರಿಗೂ ಅರ್ಧನ? ಸ್ವಲ್ಪ ಸಣ್ಣ ಆಗ್ಬಿಟ್ಟವನು. ಸ್ವಲ್ಪ ಜಾಸ್ತಿನೇ ಸಣ್ಣ ಆಗೋನು. ಬೊಟ್ಟಿ ಕಮ್ಟದೆ. ಅದು ಪವಿತ್ರಂಗೆ ಹಾಕೋದು ನಂಗೆ. ಇನ್ನು ನಮ್ಮಮ್ಮ ಪಾಪಂಗೂ ದೃಷ್ಟಿ ತೆಗೆದ್ರು ಹೊರಡಕ್ಕೆ ರೆಡಿ. ಅಷ್ಟರಲ್ಲಿ ಆ ಸೊಪ್ಪೊಂದು ಸ್ವಲ್ಪ ನರಬಳಿ ಸೊಪ್ಪು ಅಂತ ಹೇಳಿದ್ನಲ್ಲ, ಅದನ್ನ ಕಿತ್ಕೊಂಡು ಕಿವಿಗೆ ಇಕ್ಕೊಳ್ಳೋಣ. ಆಟೋದಲ್ಲಿ ಹೋಗ್ತೀನಲ್ಲ, ಸ್ವಲ್ಪ ಶೀತ ಗೀತ ಆಗಲ್ಲ ಅಂತ ಬಂದೆ. ಒಂದಿನ ನಿಲ್ದಂಗೆ ಹೋಯ್ತದೆ ಇದು. ಪಾಪ ರೆಡಿನಾ? ಬಾಯ್ ಮಾಡಿ ಬಾಯ್ ಇಲ್ಲೇನು ಕಳಿಸ್ತಾಳೆ ಅಂತ ನೋಡ್ತದೆ. ಅಷ್ಟೇ ಕಣಪ್ಪ, ಏನು ಮಾಡೋಕ್ಕಲ್ಲ. ಇದೇ ಆ ಸೊಪ್ಪು. ಇದನ್ನ ನಾನು ಬಾಣಂತಿ ಟೈಮಲ್ಲೂ ತೋರಿಸಿದ್ದೀನಿ. ಬಿಳಿ ಕಲರ್ ಹೂವು ಬಿಡುತ್ತೆ, ಅಷ್ಟುದ ಕಾಯಿ ಇರುತ್ತೆ, ಈ ಥರ ಎಲೆ ಇರುತ್ತೆ, ಸ್ವಲ್ಪ ಸ್ಮೆಲ್ ಇರುತ್ತೆ. ಇದು ಬೇಡ. ಅಲ್ಲೊಂದೆಲ್ಲ ಹುಟ್ಟೆ ನೋಡಿ ಪವಿತ್ರ. ಅಲ್ಲಿ ಬೀಜ ನೋಡು, ಆ ಬೀಜ ಕಿತ್ಕೊಂಡು ನಿಮ್ಮ ಪಾಠ ಬಂದ್ರಿ ಸರ್ ಬರ್ತವೆ ಯಾವುದೋ ನೋಡಿ ಪಾಠಕ್ಕೆ. ಮನೆಗೆ ಹೋಗೋತಕ್ಕ ತೆಗಿಬೇಡ, ನೀ ಅಂತ ಎಲ್ಲ ಎಳ್ದು ಬಿಡುತ್ತೆ. ಕಿವಿ ಏನು ಕೇಳಿಸಲ್ಲ, ಸ್ವಲ್ಪ ಸೌಂಡ್ ಕೇಳಿಸ್ಕೊಳಂಗೆ ಜಾಸ್ತಿ ಒತ್ತಿಕ್ಬೇಡ. ಮುಂದೆನೈತೆ. ಇನ್ನು ಈ ಸೊಪ್ಪನ್ನ ಮಸಪ್ಗೂ ಹಾಕ್ತಾರೆ. ಅದ್ರ ಜೊತೆಗೆ ಇದರಲ್ಲೇ ಸಪ್ರೇಟ್ ಸಾಂಬಾರು ಕೂಡ ಮಾಡ್ತಾರೆ. ಬಾಣಂತಿಯವ್ರಿಗಂತೂ ತುಂಬ ಒಳ್ಳೆಯದು. ಸ್ವಲ್ಪ ಕಿವಿ ಉರಿ ಬರುತ್ತೆ, ತಡ್ಕೋಬೇಕು ಅಷ್ಟೇ. ಮಾತಾಡು. ಹಾಯ್ ಫ್ರೆಂಡ್ಸ್. ಹಾಂ, ಇಟ್ಕೊಂತೀನಿ ಕೈನ ನೋಡು. ಮತ್ತೆ ಯಾವಾಗ ಬರ್ತೀಯ? ಇನ್ನೂ 2 ಮಂತ್ ಅನ್ನೋದು ಬಿಸಿ ಆಗುತ್ತೆ.
ಗಟ್ಟಿಗೆ ಇಟ್ಕೊಂಡ್ರೆ ಇನ್ನು ಹೊರಡೋ ಸಮಯ ಬಂದೇ ಬಿಡ್ತು, ಹೊರಡಲೇಬೇಕು. ನಮ್ಮಮ್ಮ ನೆಕ್ಸ್ಟ್ ವಾರ ಏನಾದರೂ ಶುಕ್ರವಾರನೇ ಸ್ಕೂಲ್ ಮುಗಿಸ್ಕೊಂಡು ಬರ್ಬೋದಿತ್ತಲ್ವ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ. ಬರಲಿಲ್ಲ ಅಂದರೆ ನೀನು ಬರಲ್ಲ ಬಿಡು, ಅಲ್ಲೇ ಇರ್ತೀಯ, ನೀನು ಅಲ್ಲಿಂದ ಎದ್ದು ಬರೋಕ್ಕೆ ಕಷ್ಟ ಅಂತ ಅಂತಿರ್ತಾರೆ. ಇನ್ನು ಆಟೋ ಬುಕ್ ಮಾಡಿ ಕಾಯ್ತಾ ಇದ್ದೆ ಆಚೆಗಡೆ. ಅವ್ರಿಗೆ ಬಂದಾಗ 3 ಬಂದಾಗ ಅವಾಗಲೇ ಒಂದು ಕರ ಬಂದಿರಲಿಲ್ಲ, ಅದ್ರ ಜೊತೆ ಬರ್ತದೇನೋ ಅಂದ್ಕೊಂಡೆ. ಮಾತಾಡು. ಬಿಟ್ಟೋಗಲ್ಲ ಯಾರು? ಹಸು ಬಿಟ್ಟೋಗಲ್ವಾ? ಬಂದಿಲ್ಲ ಇನ್ನು ಮನೆಗೆ ಹಸು? ಹಂಗೆ ಮುದ್ದು ಕೊಟ್ಬಿಟ್ಟು ಹೋದ್ರಾ? ಹಾಂ, ಅವ್ರ ತಮ್ಮ ಅಲ್ವಾ ಅದಕ್ಕೆ. ಹೋಯ್ತೀನಪ್ಪ. ಅಯ್ಯೋ ನನ್ನ ಮಂಗರ ಏನು ಮಾಡ್ಲ ವಯಸ್ಸು ಬರ್ತದಲ್ಲೇ ಇರ್ತೀನಿ ಅಂತ. ಯಾಕೆ ಏನಮ್ಮ ಮುಚ್ಚಂಗಾಯ್ತು ಕರ್ಕೊಂಡು ಆಟೋ ಬಂತ? ಇರಂಗಿಲ್ಲ ಮಾಡಂಗಿಲ್ಲ ನೀವು. ಇನ್ನು ಹಸು ಬಿಟ್ಟು ಓಡಿಸಿರ್ತಾರಲ್ಲ ಮೇಯಕ್ಕೆ ಅಂತ, ಅದು ಬೇರೆ ಇವತ್ತು ಬಂದಿಲ್ಲ. ನಮ್ಮ ಅಮ್ಮಂಗೆ ಆ ಕಡೆ ಒಂದು ಮನಸ್ಸು, ಈ ಕಡೆ ನಾವು ಹೊರಡ್ತಾ ಇದ್ದೀವಿ, ಅದು ಬೇರೆ ಬಂದಿಲ್ಲ ಅಂತ. ಅಲ್ಲಿ ಹೊರಗಡೆ ಇನ್ನೊಬ್ರು ಹಸು ಇರುತ್ತೆ, ಅವ್ರ ಜೊತೆ ಇರುತ್ತೆ, ಹಸು ಜೊತೆ ಹೋಗಿರುತ್ತೆ. ನಮ್ಮನೆ ಎದುರುಗಡೆ ಇರೋರ ಮನೆ ಹಸು ಜೊತೆ ಬಂದಿಲ್ಲ ಅಂದರೆ ಈಗ ಅಲ್ಲೋಗಿ ಅವರು ನೋಡಿಕೊಂಡು ಬರಬೇಕು. ಇನ್ನು ನಾವು ಈ ಕಡೆ ಹೊರಟಿದ್ದೀವಿ ಬೇರೆ, ನಮ್ಮನ್ನು ಕಳಿಸ್ಬಿಟ್ಟು ಆಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ, ಇನ್ನು ಲೇಟ್ ಆಗುತ್ತೆ ಅವ್ರ ಜೊತೆ ಬರೋದು ಅಂತ. ನಮ್ಮ ಅಮ್ಮಂಗೆ ಹಸು ಕಡೆಯೂ ಟೆನ್ಷನು, ಬರಬೇಕಲ್ವ, ಆಗಲೇ ಒಂದು ಕಳೆದೋಗಿರೋದ್ರಿಂದ. ಹಂಗೆ ಅವ್ರದ್ದು ಹೇಳೋದಕ್ಕಾಗಲ್ಲ. ಇನ್ನು ನಮ್ಮ ಬೈರ ಒಬ್ಬ, ಇವನು ಹೇಳೋಕ್ಕಾಗಲ್ಲ ಅವನ ಬಗ್ಗೆ, ಅಷ್ಟು ಮನುಷ್ಯರಿಗಿಂತ ತುಂಬ ವ್ಯಾಲ್ಯೂ ಜಾಸ್ತಿ ಅವನಿಗೆ ಅಂತ ಹೇಳ್ತೀವಲ್ಲ, ಹಂಗೆ ಪ್ರೀತಿನೂ ಜಾಸ್ತಿ. ಮನುಷ್ಯರಿಗಿಂತ ಪ್ರಾಣಿಗಳೇ ಜಾಸ್ತಿ ಪ್ರೀತಿಸೋದು ಅನಿಸುತ್ತೆ. ಇನ್ನೊಂದ್ಸತಿ ಕರ್ಕೊಂಡೋಗ್ತೀನಿ. ಅವಾಗ ಬಾ ಆಯಿತಾ? ಇನ್ನೊಂದ್ಸತಿ ಹೋಗೋಣ, ಬಟ್ಟೆ ಎಲ್ಲ ತಾಂಬ ನೀನು ಹೋಗೋಣ ಆಯಿತಾ? ಅಳಬಾರ್ದು ಈಗ. ಬಾಯ್. ಅಳಬಾರ್ದು. ಇನ್ನು ಈ ಸತಿ ಪ್ರೀತಮ್ ಯಾಕೋ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ನಾನು ಬರ್ತೀನಿ ಅಂತ. ಬಟ್ಟೆ ಏನೂ ತಂದಿಲ್ಲ, ಇನ್ನು ಚಿಕ್ಕ ಮಗು ಇದ್ದಾನೆ, ನೀನು ಅವನ್ನ ಸುಧಾರಿಸ್ಕೊಂಡು ಇವನ್ನ ನೋಡ್ಕೊಳಕ್ಕಾಗಲ್ಲ, ಹೋಗಕ್ಕೆ. ಇನ್ನೊಂದ್ಸತಿ ಇನ್ನು ಸ್ವಲ್ಪ ದೊಡ್ಡನಾಗ್ಲಿ ಕಳಿಸ್ತೀನಿ ಅಂತ ನನ್ನ ತಂಗಿ. ಇಲ್ಲ ಪರವಾಗಿಲ್ಲ ಕಳಿಸು, ನೋಡ್ಕೊತೀನಿ ಅಂದರೆ ಅವನು ನೈಟ್ ಇರೋದಿಲ್ಲ. ಇಲ್ಲೇ ನಮ್ಮ ಅಮ್ಮರ ಮನೇಲಿ ನಾವೆಲ್ಲ ಇದ್ದರೂ ನನ್ನ ತಂಗಿ ಒಂದೊಂದ್ಸತಿ ಏನಾದರೂ ವಿಡಿಯೋ ಕೆಲಸ ಇದ್ದಾಗ ಹೋಗ್ತೀವಿ ಅಂತ ಹೊರಟ್ರೆ ಅವನ್ನ ಬಿಟ್ಟು ನೈಟ್ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಂಗತ್ರೆ ಏನು ಮಾಡ್ತೀಯ ನೀನು, ಸುಧಾರ್ಸೋಕ್ಕಾಗಲ್ಲ ಅವನು. ಈಗ ಹಂಗಂತಾನೆ ಅಷ್ಟೇ ಬರೋ ತನಕ. ಅಲ್ಲಿ ಆಮೇಲೆ ನೈಟ್ ನನ್ನ ಬಿಟ್ಟು ಅವ್ರ ಡ್ಯಾಡಿ ಜೊತೆನೇ ಅವ್ನು ಇರಲ್ಲ ಅಂತ ಹೇಳಿದ್ರು. ಸರಿ ಇನ್ನು ಆಯಿತು ಅಂತ ಬಾಯ್ ಮಾಡಿ ಹೊರಟ್ವಿ ಅಲ್ಲಿಂದ. ಅಮ್ಮ ಮನೆ ಅನ್ನೋದೇ ಒಂದು ಖುಷಿ, ಸಾಕು. ಒಂದಿನ ಆದ್ರೂ ಖುಷಿಯಾಗಿದ್ವಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಖುಷಿಪಟ್ಟರು. ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ಈ ಬ್ಲಾಗ್ನ ನೋಡಿ ನಿಮ್ಮ ಅಮ್ಮನ ಮನೇನ ಮಿಸ್ ಮಾಡ್ಕೊಂಡಿರ್ತೀರಾ ಅಂತ ಅನ್ನಿಸ್ತಾ ಇದೆ. ಹೋಗ್ಬಿಟ್ಟು ಬನ್ನಿ ಟೈಮ್ ಸಿಕ್ಕಿದಾಗ, ಅದೊಂದೇ ಜೀವ ನಮಗೆ ಅಂತ ಇರೋದು. ನನ್ನ ಬ್ಲಾಗ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.